ಅದಕ್ಕೆ ಸಾಕಷ್ಟು ಸಪೋರ್ಟ್ ಇದೆ, ಗೌರ್ಮೆಂಟಿಂದನೂ ಇದೆ, ಸಾಕಷ್ಟು ಪ್ರೈವೇಟ್ ಇಂಡಸ್ಟ್ರೀಸು ಇದಕ್ಕೆ ಈ ಥರ ಎಂಟರ್ಪ್ರನರ್ಸ್ಗೆ ಸಪೋರ್ಟ್ ಮಾಡೋಂಥ ಸ್ಟೇಜಸ್ಸಲ್ಲಿದ್ದಾರೆ. ಸೊ ಅವ್ರನ್ನೆಲ್ಲ ನೀವು ರೈಟ್ ಡೈರೆಕ್ಷನಲ್ಲಿ ಅಪ್ರೋಚ್ ಮಾಡಿದ್ರೆ ಮೇ ಬಿ ಸಪೋರ್ಟ್ ಬರುತ್ತೆ. ಯಾವುದೇ ವ್ಯವಹಾರ ಆದರೂ ಒಂದು ಪದಾರ್ಥ ಕಾಣಿಸ್ತಾ ಇರಬೇಕು. ಆವಾಗ ನೀವೊಂದು ವೆಹಿಕಲ್ ತಗೊಂತೀರ, ಒಂದು ಪದಾರ್ಥ ಕಾಣ್ತಾ ಇರ್ತೀವಿ, ನಿಮಗೆ ಲೋನ್ ಸಿಗುತ್ತೆ. ಭಾಳ ಇಂಪಾರ್ಟೆಂಟು ಲೊಕೇಶನ್. ಯಾವಾಗಲೂ ನೀವು ರೆಸಿಡೆನ್ಸ್ನಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಮಾರ್ಕೆಟ್ ಪ್ಲೇಸ್ನಲ್ಲೇ ಇರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಈ ಹಿಂದೆ ಯಾವ ರೀತಿಯಾಗಿತ್ತು ಅಂತಂದರೆ, ವರ್ಷದಲ್ಲಿ 1 ಬಾರಿನೋ 2 ಬಾರಿನೋ ಮನೆಯವರೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೇ ಟೂರು, ಟ್ರಿಪ್ಪು, ಪಿಕ್ನಿಕ್ಕು ಅಂತ ಎಲ್ಲವೂ ಆಗೋಗ್ಬಿಡ್ತಾ ಇತ್ತು. ಆದರೆ ಈಗ ಟ್ರಾವೆಲ್ ಡೆಫಿನೇಷನೇ ಬದಲಾಗಿದೆ. ಟ್ರಾವೆಲ್ ಒಂದು ರೀತಿಯಾಗಿ ಹಾಬಿ ಆಗೋಗ್ಬಿಟ್ಟಿದೆ. ಸೊ ಸೋಲೋ ರೈಡ್ ಆಗಿರ್ಬೋದು, ರೋಡ್ ಟ್ರಿಪ್ ಆಗಿರ್ಬೋದು, ಬೈಕ್ ರೈಡ್ ಆಗಿರ್ಬೋದು, ಕಾರ್ ರೈಡ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಹೆಸರುಗಳು ಹುಟ್ಕೊಂಡ್ಬಿಟ್ಟಿದೆ. ಸೊ ಈ ಒಂದು ಟ್ರಾವೆಲ್ ಆ್ಯಂಡ್ ಟೂರಿಸಂ ಬಿಸ್ನೆಸ್ ಕೂಡ ಅದೇ ರೀತಿಯಾಗಿ ಒಳ್ಳೆ ಬೇಡಿಕೆಯ ಬಿಸ್ನೆಸ್ ಆಗಿದೆ. ಇದರಿಂದ ಕೋಟಿ ಕೋಟಿ ಆದಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಟ್ರಾವೆಲ್ ಆ್ಯಂಡ್ ಟೂರಿಸಂ ಬಿಸ್ನೆಸ್ ಅನ್ನ ನಾವು ಶುರು ಮಾಡ್ತೀವಿ ಅಂತಂದ್ರೆ ಹೇಗೆ ಶುರು ಮಾಡಬೇಕು, ಎಷ್ಟು ಬಂಡವಾಳ ಬೇಕಾಗುತ್ತೆ, ಸರ್ಕಾರದಿಂದ ಏನಾದರೂ ಸೌಲಭ್ಯ ಸಿಗುತ್ತಾ, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈಗಾಗಲೇ ಟ್ರಾವೆಲ್ ಆ್ಯಂಡ್ ಟೂರಿಸಂ ಬಿಸ್ನೆಸ್ ಅಲ್ಲಿ ಯಶಸ್ವಿಯಾಗಿರುವಂತಹ ಬೆಳ್ಳಿಯಪ್ಪ, ಸಂತೋಷ್ ಡಿಸೋಜಾ, ಮಹಾಲಿಂಗಯ್ಯ, ಅಮರನಾಥ್, ಶಾಂತಿ ಸೋನಿ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಒಂದು ಟ್ರಾವೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಕ್ಯಾಪಿಟಲ್ ಎಷ್ಟು ಬೇಕಾಗುತ್ತೆ ಅಂದರೆ ಅದು ಸಿಟಿ ಮೇಲೆ ಹೋಗುತ್ತೆ. ನಮ್ಮ ಟೈರ್ 1, ಟೈರ್ 2, ಟೈರ್ 3 ಸಿಟೀಸ್ ಅಂತ ಬರುತ್ತೆ. ಬಟ್ ನೀವೊಂದು ಬೇಸಿಕ್ ಭಾಳ ಕಡಿಮೆ ಟೈರ್ 3 ಸಿಟೀಸಲ್ಲಿ ಮಾಡ್ತೀನಿ ಅಂದ್ರೂ ನನ್ನ ಅನಿಸಿಕೆ ಪ್ರಕಾರ ಜಾಗ ಮತ್ತು ಅದಕ್ಕೆ ಬೇಕಾಗಿರೋಂಥ ಇನ್ಫ್ರಾಸ್ಟ್ರಕ್ಚರ್ ಬೇಕಾದರೆ 3ರಿಂದ 4 ಲಕ್ಷ ಆದರೂ ಬೇಕಾಗುತ್ತೆ. ಯಾಕಂದರೆ ಮಳೆಗೆ ಅಡ್ವಾನ್ಸ್ ಇರುತ್ತೆ, ನಿಮ್ಗೊಂದು 2-3 ಕಂಪ್ಯೂಟರ್ಸ್ ಬೇಕಾಗುತ್ತೆ, ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ, ಫರ್ನಿಚರ್ಸ್ ಬೇಕಾಗುತ್ತೆ, ಬೋರ್ಡು ಮತ್ತು ಇನಿಷಿಯಲ್ ಮಾರ್ಕೆಟಿಂಗ್ ಬಡ್ಜೆಟ್ ಇದೆಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ಪ್ರಕಾರ ಒಂದು 3ರಿಂದ 4 ಲಕ್ಷ ಟೈರ್ 3 ಸಿಟೀಸಲ್ಲಿ ಬೇಕಾಗುತ್ತೆ. ಟೈರ್ 2, ಟೈರ್ 1 ಸಿಟೀಸ್ಗೆ ಹೋಗ್ಬೇಕಂದ್ರೆ 10ರಿಂದ 15 ಲಕ್ಷ ತನಕನೂ ಬರೋಂಥ ಸಾಧ್ಯತೆ ಇರುತ್ತೆ. ಸೊ ನನ್ನ ಹತ್ರ ನಾನು 250 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ. ಅವತ್ತು ನಾನೇನು ಜಾಸ್ತಿ ಯೋಚನೆ ಮಾಡಿಲ್ಲ. ಬಟ್ 3 ವರ್ಷ ಅದನ್ನೇ ಬೆಳೆಸ್ಕೊತ ಬರ್ತಾಯಿದ್ದೆ. ನಾನು ಒಂದು ಪಾಸ್ಪೋರ್ಟ್ ಬರೋದು, ಅದರಿಂದ ಒಂದು 500 ರೂಪಾಯಿ ಸರ್ವಿಸ್ ಚಾರ್ಜ್ ಬರೋದು, ಆ ದುಡ್ಡನ್ನ ಕೂಡಿಕೊಂಡು ನಾವು ಬಂದು. ಬಟ್ ನಾನೊಂದು ಆಫೀಸ್ ಮಾಡೋ ಟೈಮಿಗೆ ಈ ಮಳೆಗೆಗೆ ನನಗೆ ಒಂದು 1.5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡೋಂಥ ಪರಿಸ್ಥಿತಿ ಬಂತು, ಫರ್ನಿಚರ್ ಮಾಡೋಂಥ ಪರಿಸ್ಥಿತಿ ಬಂತು. ಬಟ್ ನಾನು ಎಲ್ಲಿಂದನೂ ಫೈನಾನ್ಸ್ ನನಗೆ ಒದ್ದು ಕೂಡಿಸೋಷ್ಟು ನನ್ನ ಹತ್ರ ರೆಕಾರ್ಡ್ಸ್ ಇರಲಿಲ್ಲ. ರೆಕಾರ್ಡ್ಸ್ ಅಂದರೆ ನಾನು IT ಫೈಲ್ ಮಾಡೋದು ಸ್ಟ್ರಾಂಗ್ ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಸ್ಟ್ರಾಂಗ್ ಆಗಿರಬೇಕು, ಇಲ್ಲ ಒಂದು ಆಸ್ತಿ ಇರಬೇಕು. ಅದು ಯಾವುದು ಇರಲಿಲ್ಲ. ನನ್ನ ಹತ್ರ ಸರ್ವಿಸ್ ಒಂದೇ ಇದ್ದಿದ್ದು. ಸೊ ಈ ಆಫೀಸ್ನ ನಾನು ಮಾಡಬೇಕಾದ್ರೆ ಏನು ಮಾಡಿದೆ, 1.5 ಲಕ್ಷ ರೂಪಾಯಿ ಬರೀ ಅಡ್ವಾನ್ಸ್ ಬೇಕು, ಪ್ಲಸ್ ನೀವು ಇಂಟೀರಿಯರ್ಸ್ ಮಾಡಬೇಕು. ನನ್ನ ಪ್ರಕಾರ 8 ತಿಂಗಳು ನಾನು ದುಡ್ದು, 1 ತಿಂಗಳು ಈ ಸೀಲಿಂಗ್ ಮಾಡಿಸ್ತಾಯಿದ್ದೆ, ಇನ್ನೊಂದು ತಿಂಗಳು ಫ್ಲೋರ್ಗೆ ಟೈಲ್ಸ್ ಹಾಕ್ತಾಯಿದ್ದೆ, ಇನ್ನೊಂದು ತಿಂಗಳು ಫರ್ನಿಚರ್ಗೆ ಮೆಟೀರಿಯಲ್ಸ್ ಕೊಡಿಸ್ತಾಯಿದ್ದೆ. ಸೊ ನಾನು ಏಪ್ರಿಲಲ್ಲಿ 2005 ಏಪ್ರಿಲಲ್ಲಿ ಈ ಮಳೆಗೆ ಅಗ್ರಿಮೆಂಟ್ ಮಾಡಿಕೊಂಡ್ರು. ನಾನು ಈ ಕಂಪ್ಲೀಟ್ ಮಾಡೋದು ಡಿಸೆಂಬರಲ್ಲಿ ಆಗಿದ್ದು. ನಾನು ಬ್ಯುಸಿ ಇದೆ ಅಂತಲ್ಲ, ನನ್ನ ಹತ್ರ ದುಡ್ಡು ಕೂಡ್ಸೋಕ್ಕೆ ಅಷ್ಟು ಸಮಸ್ಯೆಗಳಿದ್ದು ಆ ಟೈಮಲ್ಲಿ. ಬಟ್ ಇವತ್ತು ಅದಕ್ಕೆ ಸಾಕಷ್ಟು ಸಪೋರ್ಟ್ ಇದೆ, ಗೌರ್ಮೆಂಟಿಂದನೂ ಇದೆ, ಸಾಕಷ್ಟು ಪ್ರೈವೇಟ್ ಇಂಡಸ್ಟ್ರೀಸು ಇದಕ್ಕೆ ಈ ಥರ ಎಂಟರ್ಪ್ರನರ್ಸ್ಗೆ ಸಪೋರ್ಟ್ ಮಾಡೋಂಥ ಸ್ಟೇಜಸ್ಸಲ್ಲಿದ್ದಾರೆ. ಸೊ ಅವ್ರನ್ನೆಲ್ಲ ನೀವು ರೈಟ್ ಡೈರೆಕ್ಷನಲ್ಲಿ ಅಪ್ರೋಚ್ ಮಾಡಿದ್ರೆ ಮೇ ಬಿ ಸಪೋರ್ಟ್ ಬರುತ್ತೆ ಅಂತ. ಇವಾಗ ಬ್ಯಾಂಕಿಂದ ಎಷ್ಟರ ಮಟ್ಟಿಗೆ ನಮಗೆ ಸಹಾಯ ಆಗ್ಬೋದು ಅಂತಂದರೆ, ಈ ಬಿಸ್ನೆಸ್ಸಲ್ಲಿ ಪದಾರ್ಥ ಕಾಣೋದಿಲ್ಲ. ಯಾವುದೇ ವ್ಯವಹಾರ ಆದರೂ ಒಂದು ಪದಾರ್ಥ ಕಾಣಿಸ್ತಾ ಇರಬೇಕು. ಆವಾಗ ನೀವೊಂದು ವೆಹಿಕಲ್ ತಗೊಂತೀರ, ಒಂದು ಪದಾರ್ಥ ಕಾಣ್ತಾ ಇರ್ತೀವಿ, ನಿಮಗೆ ಲೋನ್ ಸಿಗುತ್ತೆ. ನೀವೊಂದು ಮನೆ ಕಟ್ಟಿಸ್ತೀರ, ಅಲ್ಲೊಂದು ಜಾಗ ಕಾಣ್ತಾ ಇರುತ್ತೆ, ಒಂದು ಲೋನ್ ಸಿಗುತ್ತೆ. ನಾನು ಜಿನ್ಸಿ ಅಂಗಡಿ ಇಡ್ತೀನಿ, ಅಲ್ಲೊಂದು ಪದಾರ್ಥ ಕಾಣುತ್ತೆ, ಅದಕ್ಕೆ ಲೋನ್ ಸಿಗುತ್ತೆ. ಈ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನೀವು ಬ್ಯಾಂಕ್ ಅವ್ರನ್ನ ಮತ್ತು ಕೆಲವಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ. ಸೊ ಹಾಗಾಗಿ ನಿಮಗೆ ಆ ಥರ ಒಂದು ಇನ್ಸ್ಟಿಟ್ಯೂಷನಿಂದ ಲೋನ್ ಸಿಗಬೇಕು ಅಂದರೆ ಭಾಳ ಕಷ್ಟನೇ ಇದೆ ಇದರಲ್ಲಿ. ನಾನಂತೂ ಅದನ್ನ ಎಲ್ಲೂ ಕಂಡಿಲ್ಲ. ಅಫ್ಕೋರ್ಸ್ ನಂದು ಯಾವುದೋ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆ, ಆ ಬ್ಯಾಂಕ್ ಜೊತೆ ಟೈಅಪ್ ಇದೆ, ನಾನು ಡೈವರ್ಸಿಫೈ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಬಿಸ್ನೆಸ್ಗೆ ಅಂದರೆ ಅವ್ರು ಮುಂದೆ ಬರ್ಬೋದು. ಅದು ಅವ್ರದ್ದು ಒಂದು 1-to-1 ರಿಲೇಷನ್ಶಿಪ್ಪಿಂದ ಇರ್ಬೋದು. ಇಲ್ಲ ನಾನು ಎಕ್ಸಿಸ್ಟಿಂಗ್ ಬಿಸ್ನೆಸ್ಸಲ್ಲಿ ಅವ್ರ ಹತ್ರ ಯಾವ ಥರ ಒಂದು ರ್ಯಾಪೋ ಮೇಂಟೈನ್ ಮಾಡಿದ್ದೀನಿ, ಯಾವ ಥರ ಟ್ರಾನ್ಸಾಕ್ಷನ್ ಅಪ್ಕೀಪ್ ಮಾಡಿದ್ದೀನಿ, ಆ ಬೇಸಿಸ್ ಮೇಲೆ ಸಪೋರ್ಟ್ ಮಾಡ್ಬೋದು. ಬಟ್ ನಾನು ಹೋಲ್ ಆ್ಯಂಡ್ ಸೋಲ್ ಆಗಿ ಮೊದಲನೇ ವ್ಯವಹಾರನೇ ನಂದು ಟ್ರಾವೆಲ್ ಮಾಡ್ತಾ ಇದ್ದೀನಿ, ನನಗೆ ಲೋನ್ ಕೊಡಿ ಅಂತಂದರೆ ನಿಮಗೆ ಅಷ್ಟು ಎನ್ಕರೇಜಿಂಗ್ ಇರಲ್ಲ ಅಂತ ನನ್ನ ಅನಿಸಿಕೆ. ಸರ್ಕಾರದ ಕಡೆಯಿಂದ ಟ್ರಾವೆಲ್ ಇಂಡಸ್ಟ್ರಿಗೆ ಡೈರೆಕ್ಟ್ಲಿ ಆಗಿಲ್ಲ ಅಂದರೂ ಇಂಡೈರೆಕ್ಟ್ಲಿ ಏನಾಗ್ತಾ ಇರ್ಬೋದು ಅಂದರೆ, ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ತಾ ಇದ್ದಾರೆ. ಇವಾಗ 6 ಲೇನ್ ರೋಡ್ ಮಾಡೋದೇ ಆಗಲಿ, ಒಂದು ಬ್ರಿಡ್ಜ್ ಮಾಡೋದೇ ಆಗಲಿ, ಒಂದು ಕಡೆ ಟ್ರಾಫಿಕ್ ಕಂಜೆಷನ್ನ ತೆಗಿಯೋಕ್ಕೋಸ್ಕರ ಫ್ಲೈಓವರ್ ಇದೆಲ್ಲ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಟೂರಿಸಮ್ಗೆ
ಎಫೆಕ್ಟ್ ಆಗೇ ಆಗುತ್ತೆ. ಇದು ಒಳ್ಳೆಯದೇ ಆಗುತ್ತೆ ನಮಗೆ. ಯಾಕಂದರೆ ಟ್ರಾವೆಲಿಂಗ್ ಟೈಮ್ ಕಡಿಮೆ ಆಯಿತು ಅಂದರೆ ಜನಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ, ಒಂದು ಪ್ರೋತ್ಸಾಹ ಸಿಗುತ್ತೆ. ಆಯಿತು ಒಂದು 6 ಗಂಟೆ ಜರ್ನಿ ಇರೋದು 3 ಗಂಟೆಗೆ ರೆಡ್ಯೂಸ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಟ್ರಾವೆಲ್ ಮಾಡೋಣ ಅಂತ ಡಿಸೈಡ್ ಮಾಡ್ತೀವಿ. ಇದೆಲ್ಲ ಇಂಡೈರೆಕ್ಟ್ ಬೆನಿಫಿಟ್ಸ್ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಅಫ್ಕೋರ್ಸ್ ಡೈರೆಕ್ಟ್ ಲೋನ್ ಕೊಡ್ತಿಲ್ಲ, ಇನ್ನೇನೋ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಇಂಡೈರೆಕ್ಟ್ ಬೆನಿಫಿಟ್ನ ನಾವು ಯೂಟಿಲೈಸ್ ಮಾಡ್ಕೋಬೋದು. ಟ್ರಾವೆಲ್ ಬಿಸ್ನೆಸ್ ಮಾಡೋದಕ್ಕೆ ನಮ್ಮ ಯಾವ ಜಾಗದಲ್ಲಿ ಮಾಡಿದ್ರೆ ಸೂಕ್ತ ಅನ್ನೋದಕ್ಕೆ ಟೈರ್ 1 ಸಿಟೀಸ್ ಅಂದರೆ ಬೆಂಗಳೂರು, ಪುಣೆ, ಚೆನ್ನೈ, ಮುಂಬೈ, ಡೆಲ್ಲಿ ಇಂಥದ್ದೆಲ್ಲ ಟೈರ್ 1 ಸಿಟೀಸ್ ಬರುತ್ತೆ. ಟೈರ್ 2 ಅಂದರೆ ತುಮಕೂರು ಈ ಥರ ಬರುತ್ತೆ. ನಾವು ದಾವಣಗೆರೆ ಟೈರ್ 2 ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಟೈರ್ 2. ಮತ್ತು ನಾನು ಟೈರ್ 1, ಟೈರ್ 2, ಟೈರ್ 3 ಈ ಥರ ಎಕ್ಸಾಂಪಲೇ ಕೊಡ್ಬೋದು. ಟೈರ್ 1 ಸಿಟೀಸಲ್ಲಿ ಇವತ್ತು ಒಂದು ಚಿಕ್ಕ ಸ್ಪೇಸ್ ಇದ್ರೂ ಸಾಕು, ರೆಂಟಲ್ಗೆ ತೊಗೋಬೋದು. ಒಂದು ಡೆಸ್ಕು, ಒಂದು ಸಿಸ್ಟಮ್ ಇದ್ದರೆ ಸಾಕು, ಅದನ್ನ ರೆಂಟಲ್ ತೊಗೊಂಡು ನಡೆಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ಟೈರ್ 1 ಸಿಟೀಸಲ್ಲಿ ನಿಮ್ಮ ಹತ್ರ ನಿಮ್ಮ ಆಫೀಸಿಗೆ ಬಂದು ಕೂತು 3 ಅವರ್ಸ್ ಸ್ಪೆಂಡ್ ಮಾಡಿ ಒಂದು ಹಾಲಿಡೇ ಬುಕ್ ಮಾಡೋಂಥ ಕಸ್ಟಮರ್ಸೇ ಇರೋದಿಲ್ಲ. ಟೈರ್ 1 ಸಿಟಿಯಲ್ಲಿ ಜನ ಎಲ್ಲರೂ ಬ್ಯುಸಿಯಾಗಿ ಇರ್ತಾರೆ. ಬಟ್ ನನ್ನ ಟೈರ್ 2 ಇಲ್ಲ ಟೈರ್ 3 ಸಿಟೀಸಲ್ಲಿ ಜನಕ್ಕೆ ಒಂದು ಮುಖಾಮುಖಿ ಬೇಕು ಅಂತಿರುತ್ತೆ. ಅವ್ರಿಗೆ ಒಂದು ವಿಸ್ತಾರವಾದ ಒಂದು ದೊಡ್ಡ ಆಫೀಸ್ ಬೇಕು. ಸೊ ಅಫ್ಕೋರ್ಸ್ ಅವರು ಹಸ್ಬೆಂಡ್ ಗಂಡ ಒಬ್ಬರೇ ಬಂದು ಬುಕ್ ಮಾಡಲ್ಲ, ಮನೆಯವ್ರು ಬರ್ತಾರೆ, ಮಕ್ಕಳು ಬರ್ತಾರೆ, ಅವ್ರು ಕೂರಕ್ಕೆ ಜಾಗ ಬೇಕು. ಹಾಗಾಗಿ ನಿಮ್ಮ ಆಫೀಸ್ ದೊಡ್ಡದು ಬೇಕು. ಅವ್ರು 10 ಜನ ಬರ್ತಾರೆ ಅಂದರೆ ಅವ್ರು ಕಾರಲ್ಲೇ ಬರ್ತಾರೆ. ಸೊ ಪಾರ್ಕಿಂಗು ಬೇಕಾಗುತ್ತೆ. ಹೀಗೆ ನಡೆಸಬೇಕು ಅಂತಿಲ್ಲ. ಬಟ್ ನೀವು ಸರ್ವಿಸ್ ಓರಿಯೆಂಟೆಡ್ ಇದ್ದರೆ, ಇಲ್ಲ ನೀವು ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಅವ್ರ ಮನೆಯಲ್ಲಿ ನಿಮ್ಮ ಲ್ಯಾಪ್ಟಾಪ್ ತೊಗೊಂಡು ಹೋಗೋನು ಒಂದು ಪ್ರೆಸೆಂಟೇಷನ್ ಕೊಟ್ಟು ಪ್ರಾಡಕ್ಟ್ನ ನೀವು ಬುಕ್ಕಿಂಗ್ ತೊಗೋಬೋದು. ಸೊ ಇಟ್ ಡಿಪೆಂಡ್ಸ್. ಮೇನ್ ರೋಡಲ್ಲಿದ್ದರೆ ನಿಮಗೆ ವಾಕಿಂಗ್ ಜಾಸ್ತಿ ಬರುತ್ತೆ. ಇಲ್ಲ ನೀವು ಒಂದು ಸೈಡ್ ರೋಡಲ್ಲಿದ್ದರೆ ನೀವು ಮಾರ್ಕೆಟಿಂಗ್ ಜಾಸ್ತಿ ಮಾಡಬೇಕಾಗುತ್ತೆ. ಪ್ಲಸ್ ನೀವು ಅವರು ಪ್ರಿಮಿಸಿಸ್ಗೆ ವಿಸಿಟ್ ಮಾಡೋಂಥ ಕಾನ್ಸೆಪ್ಟು ಜಾಸ್ತಿ ಇಟ್ಕೊಬೇಕಾಗುತ್ತೆ. ಸೊ ಸ್ನೇಹಿತರೆ, ಈಗ ನೀವು ಟ್ರಾವೆಲ್ ಆ್ಯಂಡ್ ಟೂರಿಸಂ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಬರೀ ಹಾಬಿ ಇದ್ರೆ ಸಾಲೋದಿಲ್ಲ. ಸೊ ಅದಕ್ಕೆ ಒಂದಷ್ಟು ಪರ್ಮಿಷನ್ಗಳನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಸೊ ಒಂದಷ್ಟು ರಿಜಿಸ್ಟ್ರೇಷನ್ ಇರುತ್ತೆ. ಪ್ಯಾಕೇಜ್ ಅನ್ನ ಯಾವ ರೀತಿಯಾಗಿ ಫೈನಲೈಸ್ ಮಾಡಬೇಕು, ಪ್ರೈಸ್ ಅನ್ನ ಹೇಗೆ ಫಿಕ್ಸ್ ಮಾಡಬೇಕಾಗತ್ತೆ, ಸೊ ನಮ್ಮ ಒಂದು ಕಸ್ಟಮರ್ಸ್ನ ಹೇಗೆ ನಾವು ಅಟ್ರಾಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಟ್ರಾವೆಲ್ ಆ್ಯಂಡ್ ಟೂರಿಸಂ ಬಿಸ್ನೆಸ್ ಅನ್ನ ಇಡ್ತೀವಿ ಅಂತಂದ್ರೆ ಎಲ್ಲಿ, ಯಾವ ಸ್ಥಳದಲ್ಲಿ ನಾವು ಮೇಜರ್ ಆಗಿ ನಮ್ಮ ಒಂದು ಶಾಪ್ ಅನ್ನ ಇಡಬೇಕಾಗತ್ತೆ, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇದರಲ್ಲಿ ಯಾರು ಯಶಸ್ವಿಯಾಗಿದ್ದಾರೋ ಆ ಉದ್ಯಮಿಗಳೇ ನಿಮಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾರೆ. ಅಷ್ಟೇ ಅಲ್ಲ, ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಎಕ್ಸ್ಪರ್ಟ್ ಕನೆಕ್ಟ್ ಮುಖಾಂತರ ನೀವು ವಿಡಿಯೋ ಕಾಲ್ ಮಾಡೋ ಮುಖಾಂತರ ನಿಮ್ಮ ಒಂದು ಪ್ರಾಬ್ಲಮ್ಸ್ ನ ನೀವು ನೇರವಾಗಿ ಆ ಎಕ್ಸ್ಪರ್ಟ್ ಜೊತೆಗೆ ಮಾತನಾಡಿ ಆ ಒಂದು ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇವತ್ತಿನ ಕಾಲಕ್ಕೆ ಒಂದು ಟ್ರಾವೆಲ್ ಏಜೆನ್ಸಿ ನಾನು ಹೇಳಿದಂಗೆ ಒಂದು 25 lakh rupees ಮಿನಿಮಮ್ ಬೇಕಾಗ್ತದೆ. ನಿಮ್ಮ ಕಂಪ್ಯೂಟರ್ಸ್ ಬೇಕು, ಆಫೀಸು ಮತ್ತು ಲ್ಯಾಂಡ್ಲೈನ್ಸ್, ಇಂಟರ್ನೆಟ್ ಕನೆಕ್ಷನ್ಸ್. ವಿದೌಟ್ ಇಂಟರ್ನೆಟ್ ಇವತ್ತು ಏನೂ ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಮೊಬೈಲ್ ಫೋನ್ಸು ಎಲ್ಲ ಎಕ್ವಿಪ್ಮೆಂಟ್ ಎಲ್ಲ ಮಾಡಬೇಕಂದ್ರೆ ಒಂದು 25 lakh rupees ಬೇಕು. ಆ್ಯಂಡ್ ಇಟ್ಸ್ ಅನ್ ಬಿಗ್ ಇನ್ವೆಸ್ಟ್ಮೆಂಟ್. ಆಮೇಲೆ ಏನಾಗ್ತದೆ, ಹೊಸ ಬಿಸ್ನೆಸ್ ಇದ್ದಿದ್ದ ಕೂಡಲೇ ನಿಮಗೆ ಬ್ಯಾಂಕ್ ಲೋನು ಸಿಗೋದಿಲ್ಲ. ಓಕೆ, ಬ್ಯಾಂಕ್ ಲೋನ್ ಸಿಗ್ತದೆ ಪ್ರೊವೈಡೆಡ್ ನಿಮ್ಮ ಹತ್ರ ಒಂದು ಸೆಕ್ಯೂರಿಟಿ ಏನಾರು ಇದ್ದರೆ ನಿಮಗೊಂದು ಬ್ಯಾಂಕ್ ಲೋನ್ ಅಂತೇಳಿ ಸಿಗ್ತದೆ. ಬಟ್ ನಾವು ಸ್ಟಾರ್ಟ್ ಮಾಡಿದ್ದು ಜಸ್ಟ್ 25,000 rupeesನಲ್ಲಿ. ನಾವು ಒಂದು ಬ್ಯಾಕ್ಗ್ರೌಂಡ್ನಲ್ಲಿ, ಬಿಸ್ನೆಸ್ ಬ್ಯಾಕ್ಗ್ರೌಂಡ್ನಲ್ಲಿ ಇದ್ದಿದ್ದಕ್ಕೆ ನಾನು ನಮ್ಮ ತಂದೆಯವ್ರ ಹತ್ರ ಹೋಗಿ ಒಂದು 25,000 rupees ನಮಗೆ ಲೋನ್ ಕೊಡಿ ಅಂಥೇಳಿ ಅವ್ರ ಹತ್ರ ವಿದೌಟ್ ಇಂಟ್ರೆಸ್ಟ್ ಲೋನ್ ಅಂಥೇಳಿ ತೊಗೊಂಡೆ ನಾನು. ಸೊ ಅವ್ರು ಹೇಳಿದ್ರು, ಆಯ್ತಪ್ಪ ಕೊಡ್ತೇನೆ ನಿನಗೆ, ಮತ್ತು ಯಾವಾಗ ರಿಟರ್ನ್ ಮಾಡ್ತೀಯಾ ಅಂತ ಕೇಳಿದರು ಅವರು. ನಾನು ಹೇಳಿದೆ, ನನಗೊಂದು 1 year ಟೈಮ್ ಬೇಕು ಇದನ್ನು ರಿಟರ್ನ್ ಕೊಡಲಿಕ್ಕೆ. 1 yearನಲ್ಲಿ ನಾನು ಖಂಡಿತವಾಗಿ ನಿಮಗೆ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದೆ. ಅವ್ರು ಹೇಳಿದರು, ಬಟ್ ನಾನು 6 monthsನಲ್ಲೇ ಅವರ ಹಣವನ್ನು ವಾಪಸ್ಸನ್ನು ಮುಟ್ಟಿಸ್ಬಿಟ್ಟೆ. ನಾವು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರ್ ತುಂಬ ಸ್ಟ್ರಿಕ್ಟ್ ಇತ್ತು. ಬ್ಯಾಂಕ್ ಲೋನ್ ಸಿಗೋದು ತುಂಬ ಕಷ್ಟ ಇತ್ತು. ಬಟ್ ಇವತ್ತಿಂದು ನಮ್ಮ ಇಂಡಿಯನ್ ಪ್ಲ್ಯಾನಿಂಗ್ ಪ್ರಕಾರ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಸ್, ಪ್ರೈಮ್ ಮಿನಿಸ್ಟರ್, ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ತುಂಬ ಲಿಬ್ರಲ್ ಆಗಿ ಹೊಸ ಬಿಸ್ನೆಸ್ಸಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಇದರ ಮೇಲೆ ಬ್ಯಾಂಕ್ನಲ್ಲಿ ನಾವು ಪ್ರಾಪರ್ ಪ್ರಾಜೆಕ್ಟ್ ರಿಪೋರ್ಟನ್ನು ತೊಗೊಂಡು ಹೋಗಿಬಿಟ್ರೆ ಬ್ಯಾಂಕ್ನಿಂದ ನಮಗೆ ಮುದ್ರಾ ಲೋನ್ ಇದೆ, ತುಂಬ ಲೋನ್ಸ್ ಇದೆ, ಲೋನ್ ತುಂಬ ಈಸಿಯಾಗಿ ಸಿಗ್ತದೆ. ಬಟ್ ಅದನ್ನೇ ನಾವು ಪ್ರಾಪರ್ ಒಂದು ಪ್ಲ್ಯಾನಿಂಗ್ ಮಾಡಿ ರೆಪ್ರೆಸೆಂಟೇಷನ್ ಬ್ಯಾಂಕಿಗೆ ಕೊಟ್ಟರೆ ಮೈಟ್ ಬಿ ನಮ್ಮದು ಒಂದು ಪ್ಲ್ಯಾನಿಂಗ್ ಇದರ ಪ್ರಕಾರ ನಮ್ಗೆ 100% ಲೋನ್ ಇವತ್ತು ಸಿಗ್ತದೆ. ಸಿಗೋದಿಲ್ಲ ಅಂತಿಲ್ಲ. ಯಾಕಂದರೆ ಬ್ಯಾಂಕ್ಸ್ ಆರ್ ಆಲ್ಸೋ ತುಂಬ ಲಿಬ್ರಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು. ಆ್ಯಸ್ ಫಾರ್ ಆಸ್ ಗೌರ್ಮೆಂಟ್ನಿಂದ ಟ್ರಾವೆಲ್ ಏಜೆನ್ಸಿಗೆ ಏನೂ ಸಬ್ಸಿಡಿ ಇಲ್ಲ, ಯಾವುದೂ ಸಬ್ಸಿಡಿ ಇಲ್ಲ. ಬಟ್ ಟ್ರಾವೆಲ್ ಇಂಡಸ್ಟ್ರಿ ಲೈಕ್ ಯಾರಾದರೆ ನೀವು ಒಂದು ರಿಸಾರ್ಟ್ ಮಾಡ್ತೀರಾ, ಓಕೆ, ಹೋಟೆಲ್ಸ್ ಮಾಡ್ತೀರಿ, ಅದಕ್ಕೆ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಒಂದು ಸ್ಕೀಮ್ ಇದೆ. ನಿಮಗೆ ರೂಮ್ಸ್ ಮಾಡಿದ ಕೂಡಲೇ ನಿಮಗೆ ಎಷ್ಟು ಸಿಟಿ ವೈಸ್
ಅವರೊಂದು ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ದಾರೆ ಆನ್ ದಿ ಇನ್ವೆಸ್ಟ್ಮೆಂಟಿಗೆ ಸಬ್ಸಿಡಿ ಅಂತೇಳಿ ಕೊಡ್ತಾರೆ. ಸೊ ರೂಮ್ಸಿಗಿದೆ, ರಿಸಾರ್ಟ್ಸಿಗಿದೆ, ಡಿಪೆಂಡ್ಸ್ ಅಪಾನ್ ಡಿಸ್ಟ್ರಿಕ್ಟ್ ವೈಸ್ ಇದೆ, ಪರ್ಸೆಂಟೇಜ್ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಅಪ್ ಟು 60 lakh rupees ನಿಮಗೆ ಸಬ್ಸಿಡಿ ಅಂತೇಳಿ ಕರ್ನಾಟಕ ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ. ಬಟ್ ಟ್ರಾವೆಲ್ ಏಜೆನ್ಸಿಗೆ ಅಂಥೇಳಿ ಯಾವುದೂ ಇನ್ನೂ ನಮಗೆ ಇದಿಲ್ಲ. ಬಟ್ ಓಕೆ, ಆಫ್ಟರ್ ದಿಸ್ ಮೊನ್ನೆ ಪ್ಯಾಂಡಮಿಕ್ ಆಗಿದ ಮೇಲೆ ಆನ್ ದ ಲೋನ್ ನಮ್ದು ಏನು ಲೋನ್ ಡ್ಯೂ ಇತ್ತು, ಆನ್ 28th ಫೆಬ್ರವರಿಗೆ ನಮ್ದು ಏನು ಡ್ಯೂ ಅಮೌಂಟ್ ಇತ್ತು 20% ಲೋನ್ ಟಾಪಪ್ ಅಂತೇಳಿ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು. ಸೊ ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು 20 ಲಕ್ಷ ರೂಪಾಯಿ ಲೋನ್ ಅವ್ರದ್ದು ಡ್ಯೂ ಇದ್ದರೆ ಅವರಿಗೊಂದು 4 ಲಕ್ಷ ರೂಪಾಯಿ ತುಂಬ ಸಬ್ಸಿಡಿ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಬಿಟ್ವೀನ್ 7 to 7.5% ನಮಗೆ ಕೊಟ್ಟಿದ್ದಾರೆ. ನಾವು ಒಂದು ಸರ್ವೈ ಆಗಬೇಕು, ಟ್ರಾವೆಲ್ ಇಂಡಸ್ಟ್ರಿ ಆಲ್ರೆಡಿ ತುಂಬ ಕಮ್ಮಿ ಇದಾಗಿದೆ, ಅದನ್ನು ಸರ್ವೈ ಮಾಡಬೇಕಂತೇಳಿ ಗೌರ್ಮೆಂಟ್ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಭಾಳ ಇಂಪಾರ್ಟೆಂಟ್ ಲೊಕೇಶನ್. ಯಾವಾಗಲೂ ನೀವು ರೆಸಿಡೆನ್ಸ್ನಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಮಾರ್ಕೆಟ್ ಪ್ಲೇಸ್ನಲ್ಲೇ ಇರಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಜನಗಳು ಜಾಸ್ತಿ ಎಲ್ಲಿ ಮೂವ್ಮೆಂಟ್ ಇರುತ್ತೆ ಅಲ್ಲಿ ಇರಬೇಕು. ಸೆಕೆಂಡಾಗಿ ನೀವು ಕೇಳಿದ್ದು ಪಾರ್ಕಿಂಗ್ ಪ್ಲೇಸ್, ಅದಿದ್ದರೆ ಭಾಳ ಒಳ್ಳೆಯದು. ಯಾಕೆಂದರೆ ಎಲ್ಲ ಆನ್ಲೈನ್ನಲ್ಲೇ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಸಲ ಕ್ಲೈಂಟು ಅವರು ಆಫೀಸ್ಗೆ ಬರ್ತಾರೆ, ನಿಮಗೆ ವೀಸಾ ಫಾರ್ಮ್ ಹೆಲ್ಪ್ ಬೇಕಾಗುತ್ತೆ, ಅವಾಗ ಫಿಲಪ್ ಮಾಡೋದಕ್ಕೆ ಅವ್ರ ಸಿಗ್ನೇಚರ್ಗೋಸ್ಕರ. ಅವಾಗ ನಿಮಗೆ ಪಾರ್ಕಿಂಗ್ ಪ್ಲೇಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಟೆಕ್ನಾಲಜಿ ಭಾಳ ಮುಂದೆ ಹೋಗಿದೆ, ಬಟ್ ಎಲ್ಲ ಕೂತಂಡಲ್ಲೇ ಮಾಡ್ಕೋಬೋದು ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಐ ಪ್ರಿಫರ್ ಪಾರ್ಕಿಂಗ್ ಪ್ಲೇಸ್ ಇರಬೇಕು, ಒಳ್ಳೆ ಲೊಕೇಶನ್ನಲ್ಲಿ ಆಫೀಸ್ ಇರಬೇಕು, ಜನಗಳಿಗೆ ಆರಾಮಾಗಿ ಬಂದು ಹೋಗೋಂಗೆ ಇರಬೇಕು, ಅವರಿಗೆಲ್ಲ ಒಂದೇ ಕಡೆ ಸರ್ವಿಸ್ ಸಿಗೋ ಥರ ಫೆಸಿಲಿಟಿ ಇರಬೇಕು. ನಾವು ಸ್ಟಾರ್ಟ್ ಮಾಡಿದಾಗ ಟ್ರಾವೆಲ್ ಬಿಸ್ನೆಸ್ನ ವಿ ಸ್ಟಾರ್ಟೆಡ್ ವಿತ್ 1 lakh rupees. ನಮ್ಮ ಸೇವಿಂಗ್ ಇದರಲ್ಲೇ ನಾವು ನಾನು ವರ್ಕ್ ಮಾಡ್ತಾ ಇದ್ದರಿಂದ ಸೇವಿಂಗ್ ಮಾಡ್ಕೊಂಡಿದ್ವಿ. ವಿತ್ 1 lakh rupeesನಲ್ಲೇ ನಾವು 50,000 ರೆಂಟಲ್ ಅಡ್ವಾನ್ಸ್ ಅಂತ ಕೊಟ್ಟು 50,000 ವರ್ಕಿಂಗ್ ಕ್ಯಾಪಿಟಲ್ ಅಂತ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ದೆನ್ ಆ್ಯಸ್ ಆ್ಯಂಡ್ ವೆನ್ ಗ್ರೋ ಆಗ್ತಾ ಇದ್ದಂಗೆ ರೀಇನ್ವೆಸ್ಟ್ ಮಾಡ್ಕೊಂಡು ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದ್ವಿ. ಬಟ್ ಇವಾಗಿನ ಕಂಡೀಷನ್ನೇ ಬೇರೆ ಇದೆ. ಇವಾಗೆಲ್ಲ ಆನ್ಲೈನ್ ಪೋರ್ಟಲ್ಲೇ ಮೇಯ್ನ್. ಇವಾಗ ಟ್ರಾವೆಲ್ ಬಿಸ್ನೆಸ್ ಮಾಡಬೇಕು ಅಂದರೆ ನಮ್ಮ ಟೈಮಲ್ಲಿ ಇಷ್ಟು ಆಫೀಸ್ ಸ್ಪೇಸ್ ಇರಬೇಕು, ಸೇಫ್ ಇರಬೇಕು, ಕ್ವಾಲಿಫೈಡ್ ಸ್ಟಾಫ್ ಬೇಕು, ಟಿಕೆಟಿಂಗ್ ಆಯಾಟ ಕ್ವಾಲಿಫೈಡ್ ಸ್ಟಾಫ್, ಈ ಥರ ಎಲ್ಲ ಸುಮಾರು ರಿಕ್ವೈರ್ಮೆಂಟ್ಸ್ ಇತ್ತು ಅವಾಗ. ಇವಾಗೆಲ್ಲ ಆನ್ಲೈನ್ ಆಗಿದ್ದರಿಂದ ಮೇಯ್ನ್ಲಿ ಪೋರ್ಟಲ್ ಬಿಸ್ನೆಸ್. ಈವನ್ 2-3 lakhs rupees, even a small place they can start the business if they have experience and knowledge. ಮೇಯ್ನ್ ಇವಾಗ ಎಲ್ಲದಕ್ಕಿಂತ ಮುಖ್ಯ ಬೇಕಾಗಿರೋದು ಡೇಟಾಬೇಸ್, ಕನೆಕ್ಷನ್, ಕಾಂಟ್ಯಾಕ್ಟ್ಸ್ ಇದ್ದರೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿ. ಈವನ್ ಇಫ್ ದೇ ಸ್ಟಾರ್ಟ್ ವಿತ್ 2-3 lakhs rupees, ದೇ ಕ್ಯಾನ್ ಸ್ಟಾರ್ಟ್ ದಿ ಟ್ರಾವೆಲ್ ಬಿಸ್ನೆಸ್. ಟ್ರಾವೆಲ್, ಟೂರಿಸಮ್ ಆ್ಯಂಡ್ ಹಾಸ್ಪಿಟಾಲಿಟಿ ಇದು ಒಂದು ಸೆಕ್ಟರಾಗಿ ಉಳ್ಕೊಂಡಿದೆ. ಸ್ಟೇಟ್ ಗೌರ್ಮೆಂಟೇ ಆಗಲಿ, ಸೆಂಟ್ರಲ್ ಗೌರ್ಮೆಂಟೇ ಆಗಲಿ ಇದನ್ನು ಇಂಡಸ್ಟ್ರಿ ಅಂತ ಡಿಕ್ಲೇರ್ ಮಾಡಿಲ್ಲ. ಆದ್ದರಿಂದ ಸ್ಪೆಷಲಿ ಟ್ರಾವೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಯಾವುದೇ ರೀತಿ ಇನ್ಸೆಂಟಿವ್ಸೇ ಆಗಲಿ, ಸಬ್ಸಿಡೀಸೇ ಆಗಲಿ ಯಾವುದೇ ಅವೈಲಬಿಲಿಟಿ ಇಲ್ಲ. ಈವನ್ ನಾವು ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ, ಏಕೆಂದರೆ ಇಲ್ಲಿ ನಮ್ಮದು ಸರ್ವೀಸ್ ಇದರಲ್ಲಿ ಯಾವುದು ರಾ ಮೆಟೀರಿಯಲ್ ಆಗಲಿ ಇನ್ನೊಂದಾಗಲಿ ಯಾವುದೇ ಇನ್ವಾಲ್ವ್ ಆಗದೆ ಇರೋದ್ರಿಂದ ಯಾವ ಬ್ಯಾಂಕಿಗೂ ನಾವು ಪ್ಲಾನ್ ಮಾಡಿ ಕೊಟ್ಟರು ಯಾವುದೇ ರೀತಿಯೂ ಲೋನ್ ಸಿಗೋಲ್ಲ. ಬಟ್ ಹವೆವರ್ ನಾವು ಎಸ್ಟಾಬ್ಲಿಷ್ ಮಾಡಿ, ಆನ್ಲೈನ್ ಬಿಸ್ನೆಸ್ ಮಾಡಿ, ರೊಟೇಷನ್ ಮಾಡಿ, ಅಕೌಂಟ್ ಓಪನ್ ಮಾಡಿ, ನಾವು ಟರ್ನ್ ಓವರ್ ಮಾಡಿದ ನಂತರ ಸಪೋರ್ಟಿಂಗ್ಗೆ ಬ್ಯಾಂಕ್ಗಳು ಹೆಲ್ಪ್ ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ವೆಹಿಕಲ್ ತೊಗೋಬೇಕು, ನ್ಯಾಷನಲೈಸ್ ಬ್ಯಾಂಕಲ್ಲೂ ಸ್ಕೀಮ್ ಇರ್ತವೆ, ಓನ್ ಯುವರ್ ವೆಹಿಕಲ್ಲು, ಈ ಥರ ಸುಮಾರು ರೆಂಟ್ ಕ್ಯಾಪ್ ಸ್ಕೀಮ್ನಲ್ಲಿ ನಾವು ವೆಹಿಕಲ್ಗಳು ತೊಗೊಂಡಾಗ ಕಡಿಮೆ ರೇಟ್ನಲ್ಲಿ ವೆಹಿಕಲ್ಗಳನ್ನೇ ಹೈಪೋಥಿಕೇಟ್ ಮಾಡಿ ಲೋನ್ ಕೊಡ್ತಾರೆ. ಅದೊಂದು ಬ್ಯಾಂಕ್ಗಳಿಂದ ಸಹಾಯ ಆಗುತ್ತೆ ವೆಹಿಕಲ್ ತೊಗೊಂಡು ಮಾಡೋವಂಥದ್ದು. ಟ್ರಾವೆಲ್ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಬೇಕಾದ್ರೆ ಲೊಕೇಶನ್ ಒಂದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೀವೆಲ್ಲಿ ಸ್ಟಾರ್ಟ್ ಮಾಡ್ತೀರೋ ಅನ್ನೋದು ಕೂಡ ನಮ್ಮ ಟೈಮಲ್ಲಂತೂ ಬಹು ಮುಖ್ಯ ಪಾತ್ರ ಅವಾಗ. ಬಟ್ ಇವಾಗ ಲೊಕೇಶನ್ಗಿಂತ ನಾವು ಅನ್ನೋದು ಎಲ್ಲಿ ನೀವು ಯಾವ ಸಿಟಿನಲ್ಲಿ ಇರ್ತೀರಿ ಅನ್ನೋದು ಅಡ್ರೆಸ್ ಇರುತ್ತೆ ಅನ್ನೋದು. ಯಾಕೆಂದರೆ ಇವಾಗ ಲೊಕೇಶನ್ ನಿಮ್ಗೆ ಗೊತ್ತಿದೆಯಲ್ಲ, ಎಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಎಲ್ಲಿದ್ದರೂ ಜನ ಬರ್ತಾರೆ. ಆದ್ದರಿಂದ ನೀವೆಲ್ಲಿ, ಈಗ ಉದಾಹರಣೆಗೆ ನಾನು ಬೆಂಗಳೂರಿನಲ್ಲಿ ಇದ್ಕೊಂಡು ನಾನು ಆಫೀಸ್ ಮಾಡಿ ನಮಗೆ ಕಸ್ಟಮರ್ ಬಂದಾಗ ಬೆಂಗಳೂರು ಈಸ್ ಲೈಕ್ ಗೇಟ್ವೇ ಫಾರ್ ಸೌತ್ ಇಂಡಿಯಾ. ಇಲ್ಲಿಂದ ನಾವು ಸರ್ವಿಸ್ ಕೊಡ್ತೀವಿ ಅಂದರೆ ಜನ ಟ್ರಸ್ಟ್ ಮಾಡ್ತಾರೆ. ಈಗ ಟೂರಿಸ್ಟೇ ಆಗಲಿ, ಟೂರ್ ಆಪ್ರೇಟರ್ ಆಗಲಿ, ಓಕೆ ದಿಸ್ ಏಜೆನ್ಸೀಸ್ ಇನ್ ಬೆಂಗಳೂರಿಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಂತೇಳಿ ಕಸ್ಟಮರ್ ಕಳಿಸ್ತಾರೆ ನಮಗೆ. ಅದೇ ನಾನು ಎಲ್ಲೋ ಇನ್ನೊಂದು ಕಾರ್ನರಲ್ಲಿ ತುಮಕೂರಿನಲ್ಲೋ ಇಲ್ಲ ಮಂಡ್ಯದಲ್ಲೋ ಎಲ್ಲ ಎತ್ಕೊಂಡು ನಾನು ಮಾಡ್ತೀನಿ ಅಂದರೆ ಪ್ರಾಬಲಿ ಸ್ಪೆಷಲಿ ನಮ್ಮ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸೇ ಆಗಲಿ ಟೂರಿಸ್ಟ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಟಿಕೆಟಿಂಗ್ ಎಲ್ಲ ನೀವು ಮಾಡ್ಬೋದು, ಎಲ್ಲಿ ಇದ್ಕೊಂಡು ಟಿಕೆಟಿಂಗ್ ಎಲ್ಲ ಮಾಡೋದಕ್ಕೆ ಎಲ್ಲಿ ಲೊಕೇಶನ್ ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ನಾವು ಟೂರಿಸ್ಟ್ನ ಹ್ಯಾಂಡಲ್ ಮಾಡುವಾಗ ಗೇಟ್ವೇ ಪಾಯಿಂಟ್ಗಳಲ್ಲಿ ಇದ್ದರೆ ತುಂಬ ಮುಖ್ಯ, ಇರೋದು ತುಂಬ ಮುಖ್ಯ.
ನೀವು ಸ್ವಂತ ಆಫೀಸ್ ಇದ್ದರೆ ನಿಮ್ಗೆ ರೆಂಟ್ ಉಳಿಯುತ್ತೆ, ನಿಮ್ಮ ಕೆಪಾಸಿಟಿ ಇದ್ದರೆ ಇಲ್ಲ ರೆಂಟ್ ಮಾಡಿಕೊಂಡು ಮಾಡ್ಬೋದು. ಇಟ್ಸ್ ಆಲ್ ಡಿಪೆಂಡ್ಸ್. ಒಬ್ಬರು ಸ್ಟಾರ್ಟ್ ಮಾಡಬೇಕಾದ್ರೆ ಅವರ ಏನು ಕಾಂಟ್ಯಾಕ್ಟ್ಸ್ ಇದೆ, ಏನು ಬಿಸ್ನೆಸ್ ಮಾಡ್ತಾರೆ. ಟ್ರಾವೆಲ್ ನಾನು ಹೇಳಿದ್ನಲ್ಲ, ಟಿಕೆಟಿಂಗ್ ಮಾಡ್ತಾರಾ, ಇಲ್ಲ ಜಸ್ಟ್ ಮಿಸ್ಲೇನಿಯಸ್ ಸರ್ವಿಸ್ ಲೈಕ್ ಪಾಸ್ಪೋರ್ಟ್ ಹ್ಯಾಂಡ್ಲಿಂಗ್, ವೀಸಾ ಹ್ಯಾಂಡ್ಲಿಂಗ್ ಮಾಡ್ತಾರಾ, ಬಿಸ್ನೆಸ್ ಟ್ರಾವೆಲರ್ ಮಾಡ್ತಾರಾ, ಇಲ್ಲ ಕಾರ್ಪೊರೇಟ್ಸಾ, ಲೀಜರಾ, ಈ ಥರ ಎಲ್ಲ ಅವರು ಸೆಲೆಕ್ಟ್ ಮಾಡೋದ್ರ ಮೇಲೆ ಹೋಗುತ್ತೆ. ಅವ್ರಿಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ಆಫೀಸ್ ಸ್ವಂತನ ಬಾಡಿಗೆನ ಅನ್ನೋದು ಮೇಕ್ಸ್ ನೋ ಡಿಫ್ರೆನ್ಸ್. ಲೊಕೇಶನ್ ಅನ್ನೋದು ಇಂಪಾರ್ಟೆಂಟು, ಬಟ್ ಅಪ್ರೋಚ್ ಇರಬೇಕು. ಲೊಕೇಶನ್ಗೆ ಈಸಿ ಅಪ್ರೋಚ್ ಇರಬೇಕು. ಈಗ ಗೂಗಲ್ ಮ್ಯಾಪ್ ಇರೋದ್ರಿಂದ ನೀವು ಮೇಯ್ನ್ ರೋಡ್ನಲ್ಲೇ ಇರಬೇಕು ಅನ್ನೋದು ಏನಿಲ್ಲ. ಈಗ ಎಕ್ಸಾಂಪಲ್ ನಾವು ಸ್ಟಾರ್ಟ್ ಮಾಡಿದಾಗ ಗ್ರೌಂಡ್ ಫ್ಲೋರಲ್ಲಿ ಮೇಯ್ನ್ ರೋಡ್ನಲ್ಲಿ ಇದ್ವಿ. ಆಲ್ಮೋಸ್ಟ್ 1 lakh ರೆಂಟ್ ಕಟ್ತಾ ಇದ್ವಿ. ಇವಾಗ ಅದು ನಮಗೆ ಕಾಲಕ್ರಮೇಣ ಗೊತ್ತಾಯಿತು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ಬೇರೆ ಕಡೆ ಶಿಫ್ಟ್ ಆಗಿ 30,000 rupees ರೆಂಟಲ್ಲಿದ್ದೀವಿ. ಹಾಗೆ ಇಟ್ಸ್ ಆಲ್ ನಮ್ಮ ಬಿಸ್ನೆಸ್ ಸೆನ್ಸ್ ಅದು, ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಬಟ್ ಇಂಪಾರ್ಟೆಂಟ್ ಇಸ್ ಡೇಟಾಬೇಸ್, ಕಸ್ಟಮರ್ ಕಾಂಟ್ಯಾಕ್ಟ್, ಕಸ್ಟಮರ್ ಸರ್ವಿಸ್, ದಟ್ ಈಸ್ ಇಂಪಾರ್ಟೆಂಟ್ ಪ್ಲೇಸ್. ಪ್ಲಸ್ ಯು ಶುಡ್ ಹ್ಯಾವ್ ಎ ನಾಲೆಡ್ಜ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. Bosswala. Be the boss.